ಹಾಯ್ ವೆಲ್ಕಮ್ ಟು ದಾರಿ ಗ್ರೂಪ್. ಬಹಳ ಟೈಮ್ ನಮ್ಗೆ ಏನ್ ಕ್ವಶನ್ ಕೇಳ್ತಾರ ಅಂತಂದ್ರೆ, ನಾವು ಶ್ರೀಗಂಧ ತೋಟ ಮಾಡಿದ್ರೆ ಕಾಯೋದು ಹೇಗೆ, ಸೆಕ್ಯೂರಿಟಿ ಅಂತಾರೆ. ಇಲ್ಲಿ ನೀವು ನೋಡಬಹುದು, ನಾವು ಇವತ್ತು ತೋರಿಸ್ತಾ ಇರೋದು ಸೋಲಾರ್ ಟೆಂಟಿಕಲ್ಸ್. ಇದು ಆನೆ, ಮನುಷ್ಯರು ಮತ್ತೆ ಬೇರೆ ಅನ್ಯ ಪ್ರಾಣಿಗಳಿಂದ ರಕ್ಷಿಸಕ್ಕೆ ಮಾಡಿರೋ ಒಂದು ಉಪಾಯ. ನಿಮ್ಮ ಫೆನ್ಸ್ ಬಿಟ್ಟು 2 ಫೀಟ್ 1.5 ಫೀಟ್ ಇದನ್ನ ಹೊರಗಡೆ ನಾವು ಇದನ್ನ ಅಳವಡಿಸಿದ್ರೆ ಯಾವ್ದೋ ಕಾರಣಕ್ಕೂ ಯಾವ್ದೋ ಒಂದು ಪ್ರಾಣಿ ಇಲ್ಲಿ ಎಂಟ್ರಿ ಆಗಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಇದರ ಸೈಜ್ ಬಹಳ ಚಿಕ್ಕದಿರುತ್ತೆ, ಅಂದ್ರೆ ಗ್ಯಾಪ್ ಬಹಳ ಚಿಕ್ಕದಿರುತ್ತೆ. ಅದರ ಜೊತೆಗೆ ಇದು ನಿಮಗೆ ಅಲಾರಂ ಸಿಸ್ಟಮ್ ಆಗಿ ವರ್ಕ್ ಆಗುತ್ತೆ. ಮನುಷ್ಯರು ಯಾರಾದ್ರೂ ಟಚ್ ಮಾಡಿದ್ರೆ, ಇಲ್ಲ ಅದನ್ನ ಯಾರು ಕಟ್ ಮಾಡಿಬಿಟ್ರೆ ನಿಮ್ಮ ಸಿರೀಸ್ ನ ಅಲಾರಂ ಆಗಿಬಿಡುತ್ತೆ. ಅಲಾರಂ ಆದ್ರೆ ನೀವು ಎಚ್ಚರಿಕೊಂಡು ಅವ್ರ ಮೇಲೆ ಆಕ್ಷನ್ ತಗೋಬಹುದು. ಒಂದನೇದು. ಎರಡನೇದು ಏನಪ್ಪಾ ಅಂದ್ರೆ, ವೆರಿ ಕಾಸ್ಟ್ ಎಫೆಕ್ಟಿವ್. ಇದು ಬಹಳ ಖರ್ಚು ಬರಲ್ಲ. ಎಕರೆಗೆ 50,000 ರಿಂದ 60,000 ಒಳಗಡೆನೆ ಖರ್ಚು ಬರುತ್ತೆ. ಇದು ನೀವು 6ನೇ ವರ್ಷದಿಂದ ಅಳವಡಿಸಕ್ ಸ್ಟಾರ್ಟ್ ಮಾಡಬೇಕು, ಇಲ್ಲ 8ನೇ ವರ್ಷಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಆ ಟೈಮಲ್ಲಿ ನಿಮ್ಮ ಗಂಧಕ್ಕೆ ಹೆಚ್ಚಿನ ರಕ್ಷಣೆ ಬೇಕಾಗತ್ತೆ. ಸುಮ್ಮನೆ ನಾವು ಬೇರೆ ಬೇರೆ ಅನ್ಯ ಮೆಥಡ್ನ ಪ್ರತಿ ಗಿಡಕ್ಕೆ ಮೆಶ್ ಹಾಕೋದು ಮತ್ತೆ ಸಿಮೆಂಟ್ ಕಟ್ಟೆನ ಕಟ್ತಾ ಇದಾರೆ ಸ್ವಲ್ಪ ಜನ, ಅದೆಲ್ಲ ವೇಸ್ಟ್, ಅದ್ ನೀಡಿಲ್ಲ. ಇದನ್ನ ನೀವು ಹೊರಗಡೆ ಹಾಕಿ ಒಳಗಡೆ ಒಳ್ಳೆ ಟ್ರೈನ್ಡ್ ಡಾಗ್ಸ್ ನ ಇಟ್ಕೊಳ್ಳಿ. 6ನೇ 7ನೇ ವರ್ಷದಿಂದ ನಾಯಿ ಇಟ್ಕೊಂಡ್ರೆ ಅದು ನಿಮ್ಮ ಜೊತೆ ಮಿನಿಮಮ್ 10 ವರ್ಷಕ್ಕೆ ಇರುತ್ತೆ. ಸೊ ನೀವು 5-6 ವರ್ಷದಿಂದ ಹಾಕಿದ್ರೆ 10 ವರ್ಷ ಅಂತಂದ್ರೆ 15 ವರ್ಷದ ಮಟ್ಟ ಪ್ರೊಟೆಕ್ಷನ್ ಆಯ್ತು. 15 ವರ್ಷ ಪ್ರೊಟೆಕ್ಷನ್ ಆಯ್ತು ಅಂದ್ರೆ ಗಂಧ ಕಟಿಂಗ್ ಆಯ್ತು. ಕಟಿಂಗ್ ಆದ್ರೆ ನೀವು ಮುಂದೆ ಇದರ ಕೆಲಸ ನೆಸೆಸರಿ ಇರೋದಿಲ್ಲ. ಹಾಗಾಗಿ ಇಂಥ ಸೆಕ್ಯೂರಿಟಿನ ಅಳವಡಿಸ್ಕೊಳ್ಳಿ. ಇದರ ಹೆಚ್ಚಿನ ಮಾಹಿತಿಗೆ ತೆಳಗೆ ಬರ್ತಾ ನಂಬರ್ಗೆ ಸಂಪರ್ಕಿಸಿ. ಶ್ರೀಗಂಧ ಬೆಳೆಯೋರು ಇದನ್ನ ಮಸ್ಟ್ ಅಂಡ್ ಶುಡ್. ಭಯ ಪಡಬೇಡಿ, ಸೆಕ್ಯೂರಿಟಿ ಇಸ್ ವೆರಿ ಈಸಿ. ಈಗ ಇನ್ನೂ ಬಹಳ ಟೆಕ್ನಾಲಜಿ ಮುಂದೆ ಹೋಗ್ತಾ ಇದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಣ ಮುಂದಿನ ವಿಡಿಯೋಲಿ. ನಮಸ್ಕಾರ.